ಗೀತಾ ಗೀತಾ ಕುಡಿಯೋಕೇನೋ ತಗೊಂತೀರಾ? ಸುಶೀಲಾ, ಅವಾಗಿಂದ ಕುಡಿಯೋಕೇನು ಬೇಕು ಅಂತ ಕೇಳ್ತಾ ಇದ್ದೀಯಲ್ಲ, ಕುಡಿಯೋಕ್ ಬೇಕು ಕಣೆ. ಸ್ವಲ್ಪ ವಿಷಯ ಇದ್ರೆ ಕೊಡ್ತೀಯಾ? ಕುಡ್ದು ನೆಮ್ಮದಿಯಾಗಿ ಸತ್ತು ಹೋಗ್ತೀನಿ. ಅಯ್ಯೋ, ಏನಂತ ಮಾತಾಡ್ತಿದ್ದೀರಾ ರೀ? ಶ್ರೀಮಂತಿಗೆ ಆಸೆಗೆ ಮಗಳತ್ರ ಏನ್ ಬೇಕಾದ್ರೂ ಪಾಪದ ಕೆಲಸ ಮಾಡಿಸು ನಾಲಾಯಕ್ ತಂದೆ ಕಣೆ ನಾನು. ಮಾನ್ಗೆಟ್ಟು ಕಣೆ ನಾನು. ಚೆನ್ನಾಗಿ ಬದುಕಬೇಕು ಅನ್ನೋ ಕಡೆನೆ ನಯಾ ಪೈಸೆ ಮಾನ ಮರ್ಯಾದೆ ಉಳಿದು ಹೋದ್ಮೇಲೆ ಯಾಕೆ ಬದುಕಿರ್ಬೇಕು ಸುಶೀಲಾ? ವಿಷ ಕೊಟ್ಬಿಡೆ, ವಿಷ ಕೊಟ್ಬಿಡು. ಹಾಗೆಲ್ಲ ಮಾತಾಡ್ಬೇಡ್ರಿ. ಅಲ್ಲಿ ಏನ್ ನಡೀತು ಅಂತ ಹೇಳ್ರಿ. ತುಂಬಾ ಅಂದ್ರೆ ತುಂಬಾ ಅವಮಾನ ಆಗೋಯ್ತು ಕಣೆ ಸುಶೀಲಾ. ಅವ್ರನ್ನ ಸಾಯಿಸ್ಬಿಡ್ಬೇಕು ಅಂತ ಮಸ್ತ್ ತಗೊಂಡು ಹೋದೆ. ಆದ್ರೆ ಅಲ್ಲಿ ಹೋದ್ಮೇಲೆ ನಾನೇ ಸತ್ತು ಹೋದೆ ಕಣೆ, ಸತ್ತು ಹೋದೆ. ಸೊಸೆನಾ? ಯಾರು? ನನ್ನ ಮಗ ವಿಜಿಗೆ ಮದುವೆ ಆಗಿಲ್ಲ. ನಾನೇ ನನ್ನ ಕೊರಳಿಗೆ ತಾಳಿ ಕಟ್ಕೊಂಡು ಅವ್ರ ಮನೆಗೆ ಹೋದ್ನಪ್ಪ. ದುಡ್ಡಿನ ಆಸೆಗೆ ಮಗಳನ್ನ ಇಂಥ ಕೆಲಸ ಮಾಡೋದಕ್ಕೆ ಬಿಡೋ ನೀನು ಎಂಥ ಅಪ್ಪನಯ್ಯ? ಈಗ ನೀನು ಎರಡೂ ಕೈಗಳಿಂದ ನಿನ್ನ ಕೆನ್ನೆಗೆ ಹೊಡ್ಕೊಂಡು ತಲೆ ತಗ್ಸಿ ನನ್ನನ್ನ ಕ್ಷಮಿಸಿ ಮೇಡಮ್ ಅಂತ ಕೇಳ್ಕೋಬೇಕು. ನಿಂದು ಒಂದು ಜನ್ಮಾನ. ನಾಲಾಯಕ ಅಪ್ಪನ್ಗೆ ನಾಚಿಕೆಟ್ಟು ಮಗಳು. ಏನ್ರಿ ಇದು? ನಮ್ ಗೀತ್ ಹಾಗೆ ಅಳಿಯಂದ್ರು ತಾಳಿ ಕಟ್ಟಿಲ್ವಾ? ಹಾಗಾದ್ರೆ ಇದು ಮದುವೆನೇ ಅಲ್ವಾ? ಏನ್ರಿ ಹೇಳ್ತಾ ಇದ್ದೀರಾ? ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿರೋದು ಅವಳು ಕಣೆ, ನಿನ್ನ ಮಗಳು ಗೀತಾ. ಎಲ್ಲೇ ಅವಳು? ಕಾಲೇಜ್ಗೆ ಹೋಗಿದ್ದಾಳೆ. ನಮ್ಮ ಹೊಟ್ಟೆಗೆ ಬೆಂಕಿ ಹಾಕಿ ಅವಳು ತಣ್ಣಗಿರ್ಬೇಕು ಅಂತ ಕಾಲೇಜ್ಗೆ ಹೋಗಿದ್ದಾಳೇನೆ. ಬರ್ಲಿ ಅವಳು, ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಅವಳನ್ನ. ನೋಡು, ಗೀತಾ, ನೀನ್ ಮಾಡ್ತಿರೋದು ತಪ್ಪಲ್ವಾ? ವಿಜಿನ ನೋಡಿದ್ರೆ ನಿನಗ್ ಪಾಪ ಅನ್ಸಲ್ವೇನೆ? ದಿಢೀರಂತ ಬದಲಾಗೋಕೆ ಕಾರಣ ಏನು ಅಂತ ಅಟ್ಲೀಸ್ಟ್ ನಮ್ಮ ಹತ್ರ ಆದ್ರೂ ಹೇಳ್ಬೋದಾಗಿತ್ತಲ್ವಾ? ನೀವೆಲ್ಲ ಮತ್ತೆ ಹಳೆ ವಿಷಯನೇ ಮಾತಾಡೋದಾದ್ರೆ ನೀವ್ ಯಾರು ನನ್ನ ಜೊತೆ ಮಾತಾಡ್ಬೇಡಿ. ನನ್ನ ಜೀವನಕ್ಕೆ ಏನ್ ಬೇಕು ಏನ್ ಬೇಡ ಅನ್ನೋ ನಿರ್ಧಾರ ತಗೊಳ್ಳೋ ಅಧಿಕಾರ ನನಗಿದೆ. ನಾನು ಅದಕ್ಕೆ ಯಾರಿಗೂ ಉತ್ತರ ಕೊಡಬೇಕಾಗೂ ಇಲ್ಲ, ಯಾರನ್ನು ಸಮಾಧಾನ ಪಡಿಸ್ಬೇಕಾಗೂ ಇಲ್ಲ.
ಗೀತಾ ಒಂದು ನಿಮಿಷಮ್ಮ. ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಿ ಸರ್, ನೀವು? ಹಾಂ, ವೆಲ್. ಇಫ್ ಯು ಡೋಂಟ್ ಮೈಂಡ್, ಗಂಡ ಹೆಂಡತಿ ಚೆನ್ನಾಗಿದ್ದರೆ ನೋಡೋರಿಗೆ ಎಲ್ರಿಗೂ ಚೆನ್ನಾಗಿ ಕಾಣುತ್ತೆ. ಆದರೆ ಅದೇ ಗಂಡ ಹೆಂಡತಿ ವಿಷಯ ಬೀದಿಗೆ ಬಂದರೆ ಅದು ಚಂದ ಅಲ್ಲಮ್ಮ. ಏನು ಹೇಳ್ತಿದ್ದೀರಾ ಸರ್? ವಿಜಯ್ ಮತ್ತೆ ನಿನ್ನ ಮಧ್ಯೆ ಅದೇನು ಗಲಾಟೆನೋ ಗೊತ್ತಿಲ್ಲ, ಆದರೆ ಅವನು ಕಾಲೇಜ್ ಎದುರುಗಡೆ ಧರಣಿ ಕೂತಿದ್ದಾನೆ. ಈ ವಿಷಯ ಮೀಡಿಯಾಗೆ ಗೊತ್ತಾಗಿ ದೊಡ್ಡ ಇಶ್ಯೂ ಆದರೆ ಈ ನಮ್ಮ ಕಾಲೇಜಿನ ಮರ್ಯಾದೆ, ನಿಮ್ಮ ಮಾವನ ಮರ್ಯಾದೆ ಏನಾಗಬೇಕು ಯೋಚನೆ ಮಾಡಮ್ಮ. ಏನ್ ಧರಣಿ ಸರ್? ಎಲ್ಲಿ ಮಾಡ್ತಿದ್ದಾನೆ ನೋಡಮ್ಮ ಅಲ್ಲಿ. ಬೇಕೇ ಬೇಕು, ನ್ಯಾಯ ಬೇಕು, ನನ್ಗೆ ನನ್ನ ಹೆಂಡತಿ ವಾಪಸ್ ಬೇಕು, ಬೇಕೇ ಬೇಕು, ಹೋರಾಟ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ವಿಜಿ ನಿಲ್ಸು. ಏನ್ ಮಾಡ್ತಿದ್ಯಾ ವಿಜಿ? ಹೋರಾಟ. ಯಾವ್ದಕ್ಕೆ? ನನ್ನ ಹೆಂಡತಿನ ನಾನು ವಾಪಸ್ ಪಡ್ಕೊಳ್ಳೋದಕ್ಕೋಸ್ಕರ. ನಾನ್ ನಿನ್ ಹೆಂಡತಿ ಅಲ್ಲ, ನೀ ನನ್ ಗಂಡನೂ ಅಲ್ಲ ಅಂತ ಹೇಳಿದೀನಿ ತಾನೆ. ಆದ್ರೆ ನಾವು ಗಂಡ ಹೆಂಡತಿ ತರ ಬದುಕಿದೀವಲ್ಲ ಗೀತಾ. ಅದು ಮುಗ್ದೋಗಿರೋ ಕತೆ ವಿಜಿ. ಸರ್ ನಮಸ್ತೆ ಸರ್. ಡಿಯರ್ ಫ್ರೆಂಡ್ಸ್, ನಾನು ಇಷ್ಟು ದಿನ ನಿಮ್ಮೆಲ್ಲರೂ ಸೇರಿಸಿರೋದು ಅಂದರೆ ಒಂದು ಗಲಾಟೆ ಮಾಡೋಕ್ಕೆ, ಇನ್ನೊಂದು ಎಲೆಕ್ಷನ್ ಪ್ರಚಾರಕ್ಕೆ. ಆದರೆ ಇವತ್ತು ನಿಮ್ಮೆಲ್ಲರೂ ಸೇರಿಸಿರೋದು ನನ್ನ ಸ್ವಾರ್ಥಕ್ಕೆ. ಆದರೆ ಅದು ಒಂದು ಒಳ್ಳೆ ಕೆಲಸಕ್ಕೆ ಅಂತ ನಿಮ್ಮೆಲ್ರಿಗೂ ವಿಶ್ವಾಸ ಕೊಡ್ತೀನಿ. ನಿಮ್ಮೆಲ್ಲರಿಂದನೂ ನನಗೊಂದು ಸಹಾಯ ಆಗಬೇಕು. ಗೀತಾ ಎಂಥ ಒಳ್ಳೆ ಹುಡುಗಿ ಅಂತ ನಿಮ್ಮೆಲ್ರಿಗೂ ಗೊತ್ತು. ಕಿತ್ತಾಡ್ತಿದ್ದು ನಾವು ಜೋಡಿ ಅಕ್ಕಿಗಳಾಗಿದ್ದನ್ನು ನೀವೆಲ್ಲರೂ ನೋಡಿ ಮೆಚ್ಕೊಂಡ್ರಿ. ಆದರೆ ಈಗ ನಾನು ಒಂಟಿ ಅಕ್ಕಿ ಆಗಿದ್ದೀನಿ. ಗೀತನ ನನ್ನ ಜೊತೆ ಮತ್ತೆ ಸೇರ್ಸೋಕೆ ನಿಮ್ಮೆಲ್ಲರೂ ಸಹಾಯ ಬೇಡ್ತಾ ಇದ್ದೀನಿ. ಗೀತನನ್ನು ತಿರಸ್ಕರಿಸಿದ್ದು ಪ್ರೀತಿ ಇಲ್ಲದೆ ಏನಲ್ಲ. ಅವಳಿಗೆ ನಮ್ಮ ಮೇಲೆ ಭಾವನೆಗಳಿದ್ದಾವೆ, ಆದರೆ ಅದನ್ನು ಕೂಡಿ ಮನಸ್ಸಿನ ಬಾಗಿಲು ಹಾಕ್ಬಿಟ್ಟಿದ್ದಾಳೆ. ಆ ಬಾಗಿಲನ್ನ ತೆಗಿಬೇಕು ಅಂದರೆ ಈ ವಾತಾವರಣ ಅವಕಾಶ ಮಾಡಿಕೊಡ್ತಿಲ್ಲ. ಅವರಪ್ಪ ಅವಳನ್ನ ನನ್ನ ಜೊತೆ ಮಾತಾಡೋಕ್ಕೂ ಬಿಡ್ತಿಲ್ಲ. ನಮ್ಮಿಬ್ರಿಗೂ ಒಂದು ಏಕಾಂತ ಬೇಕು. ಅದು ಸಿಕ್ಕರೆ ನಾವಿಬ್ರು ಮಾತಾಡಿ ಎಲ್ಲ ಬಗೆಹರಿಸ್ಕೊಬೋದು, ನಮ್ಮ ಜೀವನ ಸರಿ ಮಾಡ್ಕೊಬೋದು. ಅದೆಲ್ಲ ಸರಿ ವಿಜಯ್, ಇದಕ್ಕೆ ನಾವೇನು ಮಾಡಬೇಕು ಅಂತ ನೀನು ನಿರೀಕ್ಷೆ ಮಾಡ್ತಾ ಇದೆಯಾ? ಕಾಲೇಜಿಂದ ಒಂದು ಪಿಕ್ನಿಕ್ ಅರೇಂಜ್ ಮಾಡಬೇಕು. ಪ್ರತಿಯೊಬ್ಬರು ಅದಕ್ಕೆ ಕಂಪಲ್ಸರಿ ಬರಲೇಬೇಕು ಅಂತ ಹೇಳಬೇಕು. ಬರ್ದಿದ್ರೆ ಹಾಲ್ ಟಿಕೆಟ್ ಕೊಡಲ್ಲ, ಇಂಟರ್ನಲ್ ಮಾರ್ಕ್ಸ್ ಕಟ್ ಮಾಡ್ತೀನಿ ಅಂತ ಹೇಳಬೇಕು. ಆಗ ಗೀತಾ ಬಂದೇ ಬರ್ತಾಳೆ. ಪ್ಲೀಸ್ ಇದಕ್ಕೆ ನೀವೆಲ್ಲರೂ ಸಹಕರಿಸ್ಬೇಕು. ಹಿಂದೆ ಎಲ್ಲ ನಿಮ್ಮ ಹತ್ರ ಆವಾಜ್ ಹಾಕಿ ಕೆಲಸ ಮಾಡಿಸ್ಕೊತಿದ್ದೆ, ಆದರೆ ಇವತ್ತು ಬೇಡ್ಕೊಳ್ತಿದ್ದೀನಿ. ಈ ವಿನಯ ಕಲಿಸಿರೋದು ಬೇರೆ ಯಾರೂ ಅಲ್ಲ, ಗೀತಾ. ಈ ವಿನಂತಿ ಕೂಡ ಗೀತಾಗೋಸ್ಕರ ಮಾಡ್ತಿರೋದು. ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಇಲ್ಲ ಅನ್ಬೇಡಿ. ದಂಪತಿಗಳನ್ನ ಒಂದು ಮಾಡಿದ ಪುಣ್ಯ ನಿಮಗೆ ಬರುತ್ತೆ, ಒಪ್ಕೊಳ್ಳಿ ಪ್ಲೀಸ್. ಹೇ, ಏನು ವಿಜಿ ಹೀಗೆ ಕೇಳ್ತಾ ಇದೀಯಾ? ನಮ್ಮ ಸಹಕಾರ ಅಂತೂ ಯಾವತ್ತೂ ಇದ್ದೇ ಇರುತ್ತೆ. ಇಲ್ಲ ಅನ್ನೋಕೆ ಮನಸ್ಸೇ ಬರ್ತಾ ಇಲ್ಲ ವಿಜಯ್. ನಿನ್ನನ್ನ ಈ ಮಟ್ಟಕ್ಕೆ ಬದಲಾಯಿಸಿದಂತ ಗೀತಾ ನಿನ್ ಜೊತೆ ಬದುಕಬೇಕು ಅನ್ನೋದು ನಮಗೂ ಅನ್ನಿಸ್ತಾ ಇದೆ. ನಾನು ಈಗಲೇ ಒಂದು ಕೆಲಸ ಮಾಡ್ತೀನಿ, ಈ ಪಿಕ್ನಿಕ್ ವಿಷಯವಾಗಿ ಒಂದು ಎಮರ್ಜೆನ್ಸಿ ಮೀಟಿಂಗ್ ಕರಿತೀನಿ. ಆದಷ್ಟು ಬೇಗ ಸಂಬಂಧಪಟ್ಟಂತ ಸ್ಟಾಫ್ ಕೈಯಲ್ಲಿ ನಿನ್ಗೊಂದು ಸಿಹಿ ಸುದ್ದಿ ಕೊಡಿಸ್ತೀನಿ. ಅಪ್ಪ, ನಾನು ಕ್ಲಾಸಿಗೆ ಹೋಗಿ ಬರ್ತೀನಿ. ಸುಶೀಲಾ, ಕಾಲೇಜಿಗೆ ನಾನು ತಂದು ಬಿಡ್ತೀನಿ ಅಂದಮೇಲೆ ಕ್ಲಾಸ್ ರೂಮ್ವರೆಗೂ ಬಿಡೋ ಜವಾಬ್ದಾರಿ ನಂದೇ ಅಲ್ವೇನೆ? ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಹಾಯ್ ಗೀತಾ. ಹೋಯ್, ಹಾಗೆ ಹೇಳದೆ ಇದ್ರೆ ತಿಂದನ್ನ ಅರ್ಗಲ್ವಾ ಅಥವಾ ಕ್ಲಾಸ್ ರೂಮಿಗೆ ಸೇರ್ಸಲ್ವಾ? ಹೋಗೋಗ್. ಗೀತಾ ಅವ್ರ ಅಪ್ಪ
ಇಂಥದ್ದೆಲ್ಲ ಇರಬೇಕು, ಇಲ್ಲ ಅಂದ್ರೆ ಹೇಳಿದ ಮಾತು ಕೇಳಲ್ಲ. ಹಾಯ್ ಗೀತಾ. ಹೇ ಅಂತ ಹಾಯ್ ಏನು ಜೋಳ್ಗಿನೇ ತಕೊಂಡು ಹೋಗೋಬರೋಲ್ಲ ಹಾಯ್ ಹೇಳ್ಕೊಂಡು ನಿಂತಿರ್ತೀರೋ? ಏನ್ ಕ್ಲಾಸ್ಗೆ ಹೋಗಿ ಸರಿಯಾಗಿ ಹೋದ ಬುದ್ಧಿ ಗಿದ್ದಿ ಇಲ್ವೋ? ಸುಮ್ಮನೆ ಅಪ್ಪ ಅಮ್ಮನ ದೊಡ್ಡ ದಂಡ. ಹೋಗ್ ಕ್ಲಾಸ್ಗೆ. ತಮ್ಮ ಕ್ಲಾಸ್ ಈ ಕಡೆನೋ? ತಾವ್ ಈ ಕಡೆ ಯಾಕೆ ಹೋಗ್ತಾ ಇದ್ದೀರೋ? ಹೋಗಿ ಕ್ಲಾಸ್ಗೆ. ಅದೆಲ್ಲ ಬರೀಲ್ಲ, ತಿಂದು ತಿಂತರ ಆಗಿದ್ದಾಳೆ ಅಷ್ಟೇ. ಶೀಲಾ, ಏನೇ ಕರ್ಮ ಇದು? ಇಂಥವ್ರು ಸವಾಸ ಮಾಡಿದ್ರೆ ಓದಿ ಉದ್ಧಾರ ಆಗ್ತಾಳೇನೆ ನಿನ್ನ ಮಗಳು. ಏ ಸುಶೀಲಾ, ಆಗ್ಲೇ ಕ್ಲಾಸಿಗೆ ಟೈಮ್ ಆಯ್ತು ಅಂತಿದ್ಯಲ್ಲ, ಇಲ್ಲಿ ನಿಂತ್ಕೊಂಡು ಏನೇ ಯೋಚನೆ ಮಾಡ್ತಿದ್ದೀಯಾ? ಕ್ಲಾಸ್ ಗೊತ್ತಾಗ್ಲಿಲ್ವೋ? ಗೀತಾ. ಹಾಯ್ ಸರ್. ಯಾರಯ್ಯ ನೀನು? ಅಪ್ಪ, ಅವ್ರು ನಮ್ಮ ಲೆಕ್ಚರರು. ಓ, ಕ್ಷಮಿಸ್ಬೇಕು ಗುರುಗಳೇ. ಕೆಲವು ಸರಿ ಬಟ್ಟೆ ಹಾಕೊಂಡ್ರು ನೋಡಿ ನಂಬಕ್ಕಾಗಲ್ಲ ನೋಡಿ. ನಾವು ಮೋಸ ಹೋಗ್ಬಾರ್ದು. ಬೆಳಿಗ್ಗೆ ಹೊತ್ತು ನಮ್ಮ ಮನೆ ಮುಂದೆ ಪೇಪರ್ ಆಯನ್ ಕೂಡ ಕೋಟ್ ಹಾಕೊಂಡು ಬರ್ತಾನೆ. ಬೇಜಾರು ಮಾಡ್ಕೋಬಾರ್ದು ತಾವು. ಹೆಣ್ಮಕ್ಳು ಅಂದ್ರೆ ಕನ್ನಡಿ ಇದ್ದ ಹಾಗೆ. ಹೋಗೋ ಬರೋರೆಲ್ಲ ಕನ್ನಡಿಲಿ ಮುಖ ನೋಡ್ಕೊಳ್ತಾರೆ. ಕೆಲವು ಕಿಡಿಗೇಡಿಗಳು ಕಲ್ಲು ಹೊಡೆದು ಕನ್ನಡಿನ ಒಡೆದು ಹಾಕ್ಬಿಡ್ತಾರೆ. ಅಪ್ಪ ಅದವನು ಬೆಪ್ಪು ತರ ಸುಮ್ಮನಿರಕ್ಕಾಗತ್ತೆಯೇ? ಬೆತ್ತ ಹಿಡ್ಕೊಂಡು ಬೆನ್ನ ಹಿಂದೆ ಇರ್ಬೇಕಾಗತ್ತೆ ಅಲ್ವೇ? ಅಪ್ಪ, ನನ್ನ ಕ್ಲಾಸಿಗೆ ಲೇಟ್ ಆಯ್ತು, ನಾನು ಹೋಗಿ ಬರ್ತೀನಿ. ಸುಶೀಲಾ, ಗುರುಗಡೆ ಸಂಜೆ ಎಷ್ಟೊತ್ತು ಕ್ಲಾಸ್ ಮುಗಿಯುತ್ತೆ? ಮಾಮೂಲಿ 4:15 ಮುಗಿಯೋದು. ಹೌದೇ? ಹಾಗಾದ್ರೆ ನಾನು 4:25 ಗೇಟ್ ಮುಂದೆ ಇದ್ದು ಬಿಡ್ತೀನಿ. ತಮ್ಮ ಪರಿಚಯ ಆಗಿದ್ದು ಒಳ್ಳೇದಾಯ್ತು. ನಮಗೆ ಪಾಠ ಮಾಡೋ ಕೆಲಸ ಇರುತ್ತೆ, ತಾವಿನ್ನು ಹೊರಡ್ಬೋದು. ನಮಸ್ಕಾರ. ಆಗ್ಲಿ ಆಗ್ಲಿ. ಎಂತ್ಕೋ ಸುಶೀಲಾ, ಮನೆ ಹಾಡ್ರೆಲ್ಲ ಹೋಗಾಯ್ತು, ದಾರಿ ಕ್ಲಿಯರ್ ಆಗಿದೆ. ನಡಿ ಸುಶೀಲಾ. ಏನೋ ಮಗ ಇದು, ಗೀತಾ ಅವರಪ್ಪ ಬಾಡಿ ಗಾರ್ಡ್ ಆಗ್ಬಿಟ್ಟಿದ್ದಾನೆ. ಇನ್ನು ನಿನ್ ಗೀತನ ಹತ್ರಕ್ಕೆ ಹೋಗ್ಬೇಕಂದ್ರೆ ನಿಮ್ಮ ಅವನ ದಾಟ್ಕೊಂಡೆ ಹೋಗ್ಬೇಕು. ಗಂಡ ಹೆಂಡತಿ ಮಧ್ಯೆ ಗೋಡೆ ಜಾಸ್ತಿ ಆದಷ್ಟು ಪ್ರೀತಿ ಜಾಸ್ತಿ ಆಗುತ್ತೆ ಕಣ. ಅದು ನಮ್ಮ ಮಿಲಿಟ್ರಿ ಮಾಮಗೆ ಗೊತ್ತಿಲ್ಲ ಅಷ್ಟೇ. ನಮ್ಮ ಮಾಮ ಬಂದಿದ್ದು ಒಳ್ಳೇದೇ ಆಯ್ತು. ಈಗ ಮಾತಾಡೋಕ್ಕೆ ಅವರೊಬ್ಬರೇ ಸಿಗ್ತಾರೆ. ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ, ನೋಡ್ತಾ ಇರು. ಹುಷಾರು ವಿಜಿ, ಕೈಯಲ್ಲಿ ಗನ್ನಿಲ್ಲ ಅಂದ್ರೂ ನಾಲ್ಗೆಲ್ಲ ಸಾಯಿಸ್ತಾನ ಮನುಷ್ಯ.